ನಮಸ್ಕಾರ. ನಮ್ಮ ಎಲ್ಲ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಪಶ್ಚಿಮ ಬಂಗಾಳ ಚುನಾವಣೆ 2026 SIR ಪ್ರಕ್ರಿಯೆ ಮತ್ತು ಮತದಾರರ ಪಟ್ಟಿಯ ಸತ್ಯಾಸತ್ಯತೆ ಏನು? ಇತ್ತೀಚೆಗೆ ಮುಕ್ತಾಯಗೊಂಡ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಭಾರತೀಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದು ಅಚ್ಚರಿ ಮೂಡಿಸಿದೆ. TMC 80 ಸ್ಥಾನಗಳಿಗೆ ಕುಸಿದಿದೆ. ಈ ಸೋಲಿನ ನಂತರ ವಿರೋಧ ಪಕ್ಷಗಳು ಒಕ್ಕೂಟವಾದ INDI ಅಲಿಯನ್ಸ್ ಚುನಾವಣೆ ಆಯೋಗ ನಡೆಸಿದ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆಯ ಮೇಲೆ ಪ್ರಶ್ನೆಗಳನ್ನು ಎತ್ತುತ್ತಿದೆ. ನಿಮ್ಗೆ ಗೊತ್ತಲ್ಲ, ವಿರೋಧ ಪಕ್ಷಗಳು ಇದು ನಾಟಕ ಶುರು ಮಾಡಿಬಿಡ್ತಾರೆ. ಅಲ್ಲ, ನಮ್ಮ ರಾಷ್ಟ್ರೀಯ ಪಕ್ಷನೂ ಅಲ್ವಾ ಅದು BJP. ಅವ್ರು ಗೆದ್ದಾಗ ಈ ಥರ ಪ್ರಶ್ನೆ ಮಾಡೋದು, ಅಥವಾ ನೀವು ಗೆದ್ದಿದ್ರಂದ್ರೆ ಈ ಥರ ನಾವು ಪ್ರಶ್ನೆ ಮಾಡ್ತಿದ್ವಿ, ನಾವು ತಲೆನೇ ಕೆಡಿಸ್ಕೊತಿದ್ದಿಲ್ಲ. ಮತ್ತು ಮುಂದಿನ ಸರಿ ಹೆಂಗೆ ನಿಮ್ಮನ್ನು ಸೋಲಿಸಬೇಕನ್ನೋ ತಲೆ ಓಡಿಸ್ತಿದ್ವಿ ನಾವು. SIR ಮೂಲಕ ಮತಗಳನ್ನು ಕಳುವು ಮಾಡಲಾಗಿದೆ ಎಂಬುದು ಅವರ ಆರೋಪ. ನಿಮಗೆ ಕೆಲಸನೇ ಇಲ್ಲ ಮತ್ತು ಅವ್ರ ಮೇಲೆ ಆರೋಪ ಮಾಡೋದು. ಅಲ್ಲ, ನೀವು ಆ ಜಾಗದೊಳಗೆ ಗೆದ್ದಿದ್ರಿ, ಈ ಥರ ನಾವುಗಳು ಆರೋಪ ಮಾಡಿದಾಗ ಅಯ್ಯೋ ನೋಡಬೇಕು, ನಿಮ್ಮ ಮಾತುಗಳು, ನಿಮ್ಮ ಹೇಳಿಕೆಗಳು ನೋಡಬೇಕು ಹೆಂಗಿರ್ತಾವಂಥೇಳಿ. ಆದರೆ ಅಂಕಿ ಅಂಶಗಳು ನಿಜವಾಗಿಯೂ ಏನು ಹೇಳ್ತವೆ ಅಂತ ಹೇಳಿ ಈ ವಿಡಿಯೋದಾಗ ನಾನು ನಿಮ್ಗೆ ಪೂರ್ತಿಯಾಗಿ ತಿಳಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡ್ರಿ, ಮಿಸ್ ಮಾಡಬೇಡ್ರಿ. ಮೊದಲು SIR ಅಂದ್ರೆ ಏನು, SIR ಭಾರತದೊಳಗೆ ಎಷ್ಟು ಸಲ ನಡೆದೈತಿ ಅಂತ ಹೇಳಿ ನಿಮ್ಗೆ ತಿಳಿಸ್ತೀನಿ. ಮೊದಲನೇದಾಗಿ SIR ಎಂಬುದು ಹೊಸದೇನಲ್ಲ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 16 ಬಾರಿ ಈ ಪ್ರಕ್ರಿಯೆ ನಡೆದಿದೆ. ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ 1952ರಿಂದ 1961ರವರೆಗೆ 3 ಬಾರಿ ನಡೆದೈತಿ. ಇಂದಿರಾ ಗಾಂಧಿಯವರ ಕಾಲದೊಳಗೆ 2 ಬಾರಿ ನಡೆದೈತಿ. ಮತ್ತು ಮನಮೋಹನ್ ಸಿಂಗ್ ಅವರ ಕಾಲದೊಳಗೆ ಅಂದರೆ 2004ರೊಳಗೂ ಕೂಡ ಒಂದು ಸರಿ SIR ನಡೆದೈತಿ. ಅಂದರೆ ಇವರು ಹಿರಿಯರ ಕಾಲದಾಗ ಹಿರಿಯರು ಮಾಡಿದ್ದು ಕರೆಕ್ಟ್. 2026ರಾಗ ಮೋದಿ ಸರ್ಕಾರದವರು SIR ಮಾಡ್ಯಾರ ಅಂತೇಳಿ ಅಪವಾದ ಹಾಕೋದು. ಅಂದ್ರೆ ನೀವು ಮಾಡಿದ್ದು ಕರೆಕ್ಟ, ಇವ್ರು ಮಾಡಿದ್ದು ತಪ್ಪನ? ಏನು ಲಾಜಿಕ್ ನಿಮ್ದು ಗೊತ್ತಾಗೋದಿಲ್ಲ. ಈಗ 2025ರಾಗ ಪ್ರಧಾನಿ ಮೋದಿಯವರ ಸರ್ಕಾರದ ಅವಧಿಯೊಳಗೂ ಕೂಡ ಈ ಪ್ರಕ್ರಿಯೆ ನಡೆದಿತ್ತು. ಅಂದರೆ SIR ಪ್ರಕ್ರಿಯೆ ಅಂದರೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಿಂದ ಶುದ್ಧೀಕರಿಸಲು ಅನುಸರಿಸಿದ ಒಂದು ಸಾಂವಿಧಾನಿಕ ಪ್ರಕ್ರಿಯೆ ಆಗಿದೆ. ಅಕ್ರಮವಾಗಿ ಅಲ್ಲಿ ಭಾಳಷ್ಟು ಜನ ಬಂದಿದ್ರು ಬೆಂಗಾಲದೊಳಗೆ, ಅವ್ರನ್ನ ಹೊರಗೆ ಕಳಿಸಬೇಕು, ಅಥವಾ ತೀರ್ಕೊಂಡವರು ಆಮೇಲೆ ಊರು ಬಿಟ್ಟು ಹೋಗಿರ್ತಾರೆ ಅವರು, ಅಂಥವ್ರನ್ನ ಇದನ್ನು ಮಾಡಿ ಪಟ್ಟಿ ಮಾಡಿ ತೆಗೆದು ಹಾಕಿದ್ದಾರೆ. ಮತ್ತವ್ರು ಊರು ಬಿಟ್ಟು ಬೇರೆ ಕಡೆ ಹೋಗಿದ್ರೆ ಅಲ್ಲಿ ಓಟ್ ಮಾಡಿರ್ತಾರೆ ಅವ್ರು. ಅಂದ್ರೆ ನಿಮ್ಗೆ ಎಲ್ಲಿ ಪರ್ಫೆಕ್ಟ್ ಜಾಗದಾಗ ಮಸ್ತ್ ಎಲ್ಲ ಓಟ್ ಬರ್ತಾವ ಅಂಥೇಳಿ ನೀವೇನಾದ್ರು ಪ್ಲ್ಯಾನ್ ಮಾಡಬೇಕಂತ ನೀವು ಅಂದ್ಕೊಂಡಿದ್ರಿ. ಒಟ್ಟಿನಲ್ಲಿ ನೀವೇನು ಮಾಡಿದ್ರು ಸರಿ, ನಾವೇನು ಮಾಡಿದ್ರು ತಪ್ಪು. ರಾಜ್ಯವಾರು ಮತದಾರರ ಪಟ್ಟಿ ಶುದ್ಧೀಕರಣ ಅಂಕಿಅಂಶಗಳು. ವಿರೋಧ ಪಕ್ಷದವರು ಹೇಳ್ತಾರೆ ಕೇವಲ ತಮ್ಮ ಆಡಳಿತವಿರುವ ರಾಜ್ಯಗಳಲ್ಲಿ ಮಾತ್ರ ಹೆಸರುಗಳನ್ನು ಕೈ ಬಿಡಲಾಗಿದೆ ಎಂದು ಹೇಳಿ ಅವರು ಆರೋಪ ಮಾಡಕತ್ತಾರೆ ಈಗ. ಆದರೆ ವಾಸ್ತವ ಬೇರೆನೇ ಐತಿ. ಅತಿ ಹೆಚ್ಚು ಮತದಾರರ ಹೆಸರುಗಳನ್ನು ತೆಗೆದುಹಾಕಿದ್ದು ಉತ್ತರ ಪ್ರದೇಶದೊಳಗೆ 18.71%, ಗುಜರಾತ್ನೊಳಗೆ 15.28%. ಇವೆರಡೂ BJP ಆಡಳಿತ ಇರುವಂಥ ರಾಜ್ಯಗಳಲ್ಲ. ಪಶ್ಚಿಮ ಬಂಗಾಳದಲ್ಲಿ 12% ಮತದಾರರನ್ನ ತೆಗೆದುಹಾಕೈತಿ. ತಮಿಳುನಾಡದೊಳಗೆ 15.85% ಹೆಸರುಗಳನ್ನು ಕೈ ಬಿಡಲಾಗಿದೆ. ಕೇರಳದೊಳಗೆ 8.84% ಮತದಾರರನ್ನ ಕೈ ಬಿಡಲಾಗಿದೆ. ಕೇರಳದೊಳಗೆ ಈಗ ನಿಮ್ಮ ಸರ್ಕಾರನ ಬಂದಿತ್ತಲ್ಲ, BJP ಆಡಳಿತ ರಾಜಸ್ಥಾನದೊಳಗೆ 8.10% ತೆಗೆದು ಹಾಕ್ಯಾರ. ಮಧ್ಯಪ್ರದೇಶಕ್ಕಿಂತ 7.86% ಹೆಚ್ಚು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಗರಿಷ್ಠ ಅಂದರೆ 22.32% ಮತದಾರರನ್ನು ಪಟ್ಟಿಯಿಂದ ತೆಗೆಯಲಾಗಿದೆ. ಇದ್ಯಾವುದು ರಾಜಕೀಯ ಪ್ರೇರಿತವಲ್ಲ, ಬದಲಿಗೆ ಅನರ್ಹ ಇರುವಂಥ ಮತದಾರರನ್ನ ತೆಗೆದುಹಾಕುವಂಥ ಪ್ರಕ್ರಿಯೆ ಹೊಂದಿದು. ಬಂಗಾಳದ 293 ಸ್ಥಾನಗಳ ಪೈಕಿ ಅತಿ ಹೆಚ್ಚು ಮತದಾರರ ಹೆಸರುಗಳನ್ನು ಕೈ ಬಿಡಲಾಗಿದೆ. 20 ಕ್ಷೇತ್ರಗಳನ್ನು ಗಮನಿಸಿ ನೋಡಿದರೆ ನಿಮ್ಗೆ ಅರ್ಥ ಆಗ್ತೈತಿ. ಈ 20 ಕ್ಷೇತ್ರಗಳ ಪೈಕಿ 13ರಲ್ಲಿ TMC ಗೆದ್ದೈತಿ, ಕೇವಲ 6 ಕಡೆ BJP ಗೆದ್ದೈತಿ. ಉದಾಹರಣೆಗೆ ಮೇಟಿಯಾ ಬುರು ಕ್ಷೇತ್ರದಲ್ಲಿ 39,579 ಮತಗಳ ತೆಗೆದು ಹಾಕಿದ್ದಾರೆ. ಆದರೆ ಅಲ್ಲಿ TMC 87,879 ಮತಗಳ ಭಾರಿ ಅಂತರದೊಳಗೆ ಗೆದ್ದೈತಿ. ಅಂದ್ರೆ ಮತದಾರ ಪಟ್ಟಿಯಿಂದ ಹೆಸರು ತೆಗೆಯೋದಕ್ಕೂ ಚುನಾವಣೆ ಫಲಿತಾಂಶಕ್ಕೂ ಯಾವುದೇ ನೇರ ಸಂಬಂಧವಿಲ್ಲ ಎಂದು ದತ್ತಾಂಶಗಳು ಸಾಬೀತುಪಡಿಸ್ತವೆ. ವೋಟ್ ಶೇರ್ ಮತ್ತು ಸೀಟುಗಳ ಲೆಕ್ಕಾಚಾರ 2021ಕ್ಕೆ ಹೋಲಿಸಿದರೆ 2026ರಲ್ಲಿ BJP ದೊಡ್ಡ ಮಟ್ಟದ ಪ್ರಗತಿ ಸಾಧಿಸಿದೆ. BJP ತನ್ನ ಮತ ಹಂಚಿಕೆಯನ್ನು 7.1% ಹಂಚಿಕೊಂಡಿದೆ. TMC 4.7% ಮತಗಳನ್ನು ಕಳೆದುಕೊಂಡಿದೆ.
TMC ತನ್ನ 124 ಭದ್ರಕೋಟೆಗಳ ಪೈಕಿ 78 ಕ್ಷೇತ್ರಗಳನ್ನು ಈ ಬಾರಿ ಕಳೆದುಕೊಂಡಿದೆ. ಇದು ಆಡಳಿತ ವಿರೋಧಿ ಅಲೆ ಮತ್ತು ಸಾರ್ವಜನಿಕ ಅಸಮಾಧಾನ ಸಿಕ್ಕ ಉತ್ತರ ಹೊರತು ಮತದಾರರ ಪಟ್ಟಿಯ ಬದಲಾವಣೆ ಅಲ್ಲ. ಒಂದು ಅರ್ಥ ಮಾಡ್ಕೊರಿ, ಅಲ್ಲಿರುವಂಥ ಜನರು ಬಹಳ ಹಿಂಸಾಚಾರಗಳಿಂದ ಒಳಗೊಂಡಿದ್ದರು. ಇನ್ನು ಮುಂದೆ ಅದು ನಡಿಬಾರ್ದು ಅಂತ ಹೇಳಿ ಜನ ಪಣ ತೊಟ್ಟು ದೇಶಕ್ಕಾಗಿರುವಂಥ ಪಕ್ಷಕ್ಕೆ, ದೇಶಕ್ಕೆ ಸಪೋರ್ಟ್ ಮಾಡು, ದೇಶದ ಜನರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವಂಥ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ. ಹಿಮಾಚಲ ಪ್ರದೇಶ ಅಥವಾ ಮಧ್ಯಪ್ರದೇಶದ ಹಳೆಯ ಚುನಾವಣೆಗಳನ್ನ ನೋಡಿದರೆ ಕೇವಲ 1% ಮತಗಳ ವ್ಯತ್ಯಾಸ ಕೂಡ ದೊಡ್ಡ ಮಟ್ಟದ ಸೀಟುಗಳನ್ನು ಬದಲಾವಣೆಗೆ ಕಾರಣವಾಗಿತ್ತು. ನ್ಯಾಯಾಂಗ ಮೇಲ್ವಿಚಾರಣೆ ಮತ್ತು ಚುನಾವಣಾ ಆಯೋಗದ ಸ್ಪಷ್ಟನೆ. ಈ ಪೂರ್ತಿ SIR ಪ್ರಕ್ರಿಯೆ ಕಲ್ಕತ್ತಾ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನೊಳಗೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆದಿದೆ. TMC ಸಲ್ಲಿಸಿದ ಹಲವು ಅರ್ಜಿಗಳನ್ನು ನ್ಯಾಯಾಲಯಗಳು ವಜಾ ಮಾಡಿದವೆ. ಕೋರ್ಟ್ TMC ಪಕ್ಷಕ್ಕೆ ಪರ್ಟಿಕ್ಯುಲರ್ ಆಗಿ ಎಲ್ಲ ದಾಖಲೆಗಳನ್ನು ಸರಿ ಇರುವಂಥ ಹೆಸರನ್ನ ತೆಗೆದು ಹಾಕಿರುವ ಪ್ರಜೆಗಳನ್ನು ಕರ್ಕೊಂಡು ಬರ್ರಿ, ಅವ್ರನ್ನ ಈ ಮತದಾರರ ಪಟ್ಟಿಯೊಳಗೆ ನಾವು ಸೇರಿಸ್ತೀವಿ ಅಂತ ಹೇಳಿತಿ. ಚುನಾವಣೆ ಆಯೋಗವು ಸ್ಪಷ್ಟಪಡಿಸಿರುವಂತೆ ಇದು ನಕಲಿ ಮತದಾರರು, ಮೃತಪಟ್ಟವರು ಮತ್ತು ವಿಳಾಸ ಬದಲಿಸಿದವರನ್ನು ಪಟ್ಟಿಯಿಂದ ತೆಗೆಯುವ ವ್ಯವಸ್ಥಿತ SIRನ ಮೂಲ ಗುರಿಯಾಗಿತಿ. ಅದನ್ನು ಯಶಸ್ವಿಯಾಗಿ ಕೂಡ ಮಾಡೈತಿ. ಅಂದ್ರೆ ಇವ್ರ ವಾದ ಏನು, ಒಂದು ಊರಿನಾಗ ಒಂದು ಅಡ್ರೆಸ್ ಇರ್ತೈತಿ, ಅಲ್ಲೊಂದು ವೋಟರ್ ID ಇರ್ತೈತಿ, ಇವ್ನು ಹಳೆ ಊರು ಇರ್ತೈತಿ, ಇವ್ನು ಬಂದು ಇಲ್ಲೂ ಓಟ್ ಹಾಕ್ಬೇಕು, ಅಲ್ಲೂ ಓಟ್ ಹಾಕ್ಬೇಕು, ಅದು ಇವ್ರ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಇವ್ರು ಗೆಲ್ಲಬೇಕು ಎರಡೆರಡು ಕಡೆ. ಹಿಂಗೆ ಭಾಳ ಪ್ರಾಬ್ಲಮ್ ಆಗ್ತದಂತ ಹೇಳಿನ SIR ಮಾಡಿದಾರಲ್ಲಿ. ರಾಹುಲ್ ಗಾಂಧಿ ಅವರ ಚುನಾವಣೆ ಸೋಲಿನ ಅಂಕಿಅಂಶಗಳ ಗ್ರಾಫಿಕ್. ರಾಹುಲ್ ಗಾಂಧಿಯವರು ಮತದಾರರ ಪಟ್ಟಿಯಲ್ಲಿ ಲೋಪದೋಷಗಳಿವೆ ಎಂದು ಪದೇ ಪದೇ ಹೇಳುತ್ತಿರುವುದು ಆಶ್ಚರ್ಯಕರ. ಯಾಕಂತಂದ್ರೆ ನಕಲಿ ಮತದಾರರು ತಪ್ಪ ವಿಳಾಸ ಹೊಂದಿರುವವರನ್ನ ಪರಿಶೀಲಿಸಿ ಮತದಾನಕ್ಕೆ ಅರ್ಹರು ಇಲ್ಲವೋ ಎಂದು ಮಾಡುವ ಸಮೀಕ್ಷೆ SIRನ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ಕ್ಲಿಯರ್ ಆಗಿ ಹೇಳೋದೇನಂತಂದ್ರೆ, ಚುನಾವಣೆ ಸೋಲನ್ನು ಒಪ್ಪಿಕೊಳ್ಳುವ ಬದಲು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಗೂಬೆ ಕೂಡಿಸೋದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಬಂಗಾಳದ ಜನತೆ ಬದಲಾವಣೆ ಬಯಸಿ ಮತ ನೀಡಿದ್ದಾರೆ, ಇದು ಸತ್ಯ. ಯಾಕಂತ ಹೇಳಿ ಒಂದೇ ಒಂದು ಸರಿ ಪಶ್ಚಿಮ ಬಂಗಾಳದ ಜನರಿಗೆ ಕೇಳಿ ನೋಡ್ರಿ. ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂಸಾಚಾರ, ಗುಂಡಾಗಿರಿ, ಅಕ್ರಮ ಬಾಂಗ್ಲಾದೇಶರ ನುಸುಳುವಿಕೆ, ಅಲ್ಲಿನ ಕೆಟ್ಟ ರೀತಿಯ ಬೆಳವಣಿಗೆ ಹಾಗೂ ಭಾರತದ ಗಡಿ ಭದ್ರತೆ ವಿಚಾರ, ಒಂದು ಸಮುದಾಯದ ಓಲೈಕೆ ಇನ್ನೊಂದು ಸಮುದಾಯಕ್ಕೆ ಹಿಂಸಾಚಾರ, ಈ ರೀತಿ ಅಸಾಮಾನ್ಯ ಆಡಳಿತ ಬೇಸತ್ತ ಜನರು ಇವತ್ತು ತೀರ್ಪು ನೀಡಿದ್ದಾರೆ. ನಾನು ಪದೇ ಪದೇ ಹೇಳ್ತೀನಿ, ಬಾಂಗ್ಲಾದೇಶದಿಂದ ನಮ್ಮ ಭಾರತ ದೇಶದೊಳಗೆ ಅದೆಷ್ಟು ಅಕ್ರಮವಾಗಿ ಅಲ್ಲಿಯವರು ಇಲ್ಲಿ ಬಂದು ಅದಾರು, ಯಾವ್ಯಾವ ರಾಜ್ಯದೊಳಗೆ ಅದಾರು. ನಮ್ಮ ಕರ್ನಾಟಕದೊಳಗೆ SIR ನಡಿಬೇಕು. ಅದಾದಮೇಲೆ ಇಲ್ಲಿ ಗೊತ್ತಾಗ್ತೈತಿ ರಿಯಾಲಿಟಿ ಏನಂತ ಹೇಳಿ ಜನರಿಗೆ. ಅವ್ರು ಯಾರ್ಯಾರು ಅದಾರಲ್ಲ, ಈಗ ಆಲ್ರೆಡಿ ನೀವು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ತಿರ್ಬೋದು, ಅವರು ಬಾಂಗ್ಲಾದೇಶಕ್ಕೆ ಕಳ್ಸಾಕತ್ತಾರೆ. ಹಂಗೆ ನಮ್ಮ ಬೆಂಗಳೂರದಾಗೂ ಇನ್ನೂ ಭಾಳಷ್ಟು ಜನ ಅದಾರೆ. ನಾನು ಪದೇ ಪದೇ ಹೇಳ್ತೀನಿ ಪ್ರತಿಯೊಂದು ವಿಡಿಯೋದೊಳಗೂ, ಅವ್ರನ್ನ ಒದ್ದು ಹೊರಗಡೆ ಹಾಕಬೇಕು. ಈಗಾಗಲೇ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಕೇರಳದೊಳಗಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೆಲೆಬ್ರೇಷನ್ ನೋಡಿದೆ. ನಾನು ಚಲೋ ಚಲೋ ಕಾರುಗಳನ್ನು ತೊಗೊಂಬಂದು ರೋಡ್ದಾಗ ನಿಂತ್ಕೊಂಡು ಯಾವ ಜೆಂಡಾನ ಹರಸಾಕತ್ತಾರೆ. ಇದು ಪಕ್ಷದ್ದು ಅಥವಾ ಧರ್ಮದ್ದು ಅಥವಾ ಬೇರೆ ದೇಶದ್ದು. ಕೆಲವೊಂದು ಜನ ಅದಕ್ಕೆ ವಿಡಿಯೋಗಳನ್ನು ಮಾಡಿದ್ದಾರೆ. ಇದು ಕರಾಚಿ ಅಲ್ಲ, ಇದು ಪಾಕಿಸ್ತಾನ ಅಲ್ಲ, ಇದು ಕೇರಳ ಅಂತ ಹೇಳಿ. ನೋಡ್ರಿ, ಕೇರಳಕ್ಕೆ ಬಂದಿರುವಂಥ ಪರಿಸ್ಥಿತಿ ಬೇರೆ ಯಾವ ರಾಜ್ಯಕ್ಕೂ ಬರಬಾರ್ದು. ಅದಕ್ಕೆ ಬೇರೆ ಎಲ್ಲ ರಾಜ್ಯದಾಗಿರುವಂಥ ಜನರು ದೇಶಕ್ಕಾಗಿ, ಧರ್ಮಕ್ಕಾಗಿ, ರಾಮ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಪಕ್ಷಕ್ಕೆ ಸಪೋರ್ಟ್ ಮಾಡತ್ತಾರೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ. ನಾಳೆ ಆ ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೂ ಬರಬಾರ್ದ. ಬಾಜುನೇ ಐತಿ. ಇಲ್ಲಿರುವಂಥ ಜನರು ಬರೀ ಫ್ರೀ ಅಂತ ಹೇಳಿ ಏನು ಮಾಡಿದ್ರಿ ನೀವೆಲ್ಲ, ಎಂಥ ಪರಿಸ್ಥಿತಿಗೆ ತೊಗೊಂಬಂದಿಟ್ರಿ. ಮುಂದಾದರೂ ವಿಚಾರ ಮಾಡ್ರಿ, ಶಾಣೆ ಆಗ್ರಿ. ಇದನ್ನು ಸಮರ್ಥಿಸಿಕೊಳ್ಳಲಾಗದೆ ದೀದಿ ಮಮತಾ ಬ್ಯಾನರ್ಜಿ ಸಂವಿಧಾನಾತ್ಮಕವಾಗಿ ನಡೆದ SIR ಮತ್ತು ಎಲೆಕ್ಷನ್ ಮೇಲೆ ದೂರುತ್ತಿದ್ದಾಳೆ. ಒಂದು ರಾಜ್ಯದ ಮಾಜಿ CM ಆಗಿ ಹೆಂಗೆ ನಡೆದುಕೊಳ್ಬೇಕು ಅಂತ ಕೂಡ ಅವಳಿಗೆ ಗೊತ್ತಿಲ್ಲ. ಸಾಮಾನ್ಯ ಜ್ಞಾನವೂ ಇಲ್ಲ ಅವಳಿಗೆ. ದೀದಿ ಕಾನೂನಾತ್ಮಕವಾಗಿ ಹೋರಾಡೋದು ಬಿಟ್ಟು ಚಿಕ್ಕ ಮಕ್ಕಳಾಗಿ ಅಧಿಕಾರಕ್ಕೆ ಪಟ್ಟು ಹಿಡಿದು ನಿಂತ ನೋಡಿದರೆ ನಗಬೇಕು, ಅಳಬೇಕು, ಅಥವಾ ಇವಳಿಗೆ ಬುದ್ಧಿ ಹೇಳಬೇಕು. ನಮ್ಗೆ ರೊಂಬ ಪಂಬ ಅಂತೇಳಿ ಭಾಷೆ ಬರೋದೂ ಇಲ್ಲ, ಬಂಗಾಳ ಭಾಷೆ. ನಾವು ಅಚ್ಚ ಕನ್ನಡದೊಳಗೆ ಕನ್ನಡವನ್ನು ಮಾತಾಡ್ತೀವಿ. ಏನೋ ಒಂದು ಸ್ವಲ್ಪ ಹಿಂದಿಯೊಳಗೆ ದೀದಿ ಮಾತಾಡ್ತಾಳಂದ್ರೆ ಫೋನ್ ಹಚ್ಚಿ ಮಾತಾಡ್ಬೋದು. ನಂಬರು ಇಲ್ಲ ನನ್ನ ಕಡೆ ಅಷ್ಟೇ. ನೀವು ಯಾರು ಬೆಂಗಾಲ್ ಭಾಷೆ ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ರೊಂಬ ಬಂಬ ಅಂತ ದೀದಿಗೆ ತಿಳ್ಸಕ್ಕೆ ಹೇಳ್ರಿ. ಸ್ವಲ್ಪ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಮಾಡಕ್ಕಂದ್ರೆ ಹೇಳ್ರಿ. ಸುಮ್ಮನೆ ಅಲ್ಲಿ ಹೋಗಿ ನಾ CM ಕುರ್ಚಿ ಬಿಟ್ಟು ಕೊಡೋದಿಲ್ಲ ಅಂತಂದ್ರೆ ಆ ದೀದಿನ ನೋಡಿ ನಮ್ಮ ಕರ್ನಾಟಕದೊಳಗೂ ನಮ್ಮ ಸಾಹೇಬ್ರು ಅದನ್ನು ಮಾಡ್ಬೇಕೇನೆ. ನಮ್ಮ CM ಸಾಹೇಬ್ರು ನಾ CM ಕುರ್ಚಿ ಬಿಟ್ಟು ಕೊಡೋದಿಲ್ಲಪ್ಪ ಅಂತ ಮುಂದಿನ ಸರಿ ಹಂಗೆ ಮಾಡ್ಕೊಂಡು ಕುಂತ್ರೆ ನಮಗೂ ಹೆಂಗೆ ಅನಿಸ್ಬಾರ್ದು, ಅದು ಸರಿ ಅನ್ಸುತ್ತಾ?
ಜನ ದೀದಿ ಆಡಳಿತಕ್ಕೆ ಬೇಸತ್ತು ಈ ಸಲ ಅಲ್ಲಿ BJPನ ತಂದಿರೋದು ನಿಜವಾದ ಸತ್ಯ. ಮತ್ತು ಪಶ್ಚಿಮ ಬಂಗಾಳದ ಹೊಸ ಯುಗದ ಆರಂಭ ಈಗೇನು ಶುರು ಆತ. ಅಲ್ಲಿರುವಂಥ ಜನರು ನೋಡ್ರಿ, ಬಡವರು ಶ್ರೀಮಂತರು ಪ್ರತಿಯೊಬ್ಬರು ತಮ್ಮ ರಾಜ್ಯಕ್ಕೋಸ್ಕರ ತಮ್ಮ ರಾಜ್ಯದವನ್ನು ಉಳಿಸಬೇಕು, ಇದು ಬಾಂಗ್ಲಾದೇಶದಿಂದ ಬರುವಂಥವ್ರೆಲ್ಲರೂ ಸ್ಟಾಪ್ ಆಗಬೇಕು ಅಂತೇಳಿ ಮನಸ್ಸು ಎಲ್ಲರದು ಫೋಕಸ್ ಹೆಂಗಿತ್ತಂತಂದ್ರೆ, ಅವರು ಗೆದ್ದುಕೊಳ್ಳಿ ಅವ್ರ ಖುಷಿ ಒಳಗೆ ನಾನು ತಿಳ್ಕೊಂಡೆ. ಪ್ರತಿಯೊಬ್ಬ ಬಡವನು ಕೂಡ ಕೆಲಸ ಬಿಟ್ಟು ವೋಟ್ ಮಾಡಕ್ಕೆ ಹೋಗಿದ್ದಾರೆ. ಹೈಯೆಸ್ಟ್ ಇವತ್ತು ಅಲ್ಲಿ ವೋಟಿಂಗ್. ಇದನ್ನು ನೋಡಿ ನಮ್ಮ ಕರ್ನಾಟಕದ ಜನ ತಿಳ್ಕೋಬೇಕು, ಬಂಗಾಳದ ಜನ ಎಷ್ಟು ಶಾಣೆ ಆಗಿದಾರಲ್ಲ ಅದಕ್ಕಿಂತ 10 ಪಟ್ಟು ನಮ್ಮ ಕರ್ನಾಟಕದ ಜನ ಶಾಣೆ ಆಗಬೇಕು. ಬಂಗಾಳದಾಗ ಇಷ್ಟೆಲ್ಲ ಹಿಂಸಾಚಾರಗಳು, ಒಂದು ಧರ್ಮದ ಓಲೈಕೆ ಮಾಡಿ ಇನ್ನೊಂದು ಧರ್ಮಕ್ಕೆ ಹಿಂಸಾಚಾರ ಮಾಡುವಂಥದ್ದು ಮಾಡ್ತಾರಲ್ಲ, ಅದು ಈಗ ನಡೆಯೋದಿಲ್ಲ ಅಲ್ಲಿ. ನಮ್ಮ ಕರ್ನಾಟಕದ ಜನ ಶಾಣೆ ಆಗ್ರಿ. ಶಾಣೆ ಹೆಂಗಾಗ್ತೀರಿ ಅಂತಂದ್ರೆ ವಿಚಾರ ಮಾಡ್ರಿ. 5 ವರ್ಷದೊಳಗೆ ಏನೆಲ್ಲ ನಮ್ಮ ಕರ್ನಾಟಕದೊಳಗೆ ಏನೇನು ಸಮಸ್ಯೆಗಳು ಆಗಿದಾವ, ಎಲ್ಲೆಲ್ಲಿ ಓಲೈಕೆ ಆಗೈತಿ, ಪ್ರತಿಯೊಂದನ್ನು ನೋಡ್ರಿ. ಅದಾದ್ಮ್ಯಾಗ ವೋಟ್ ಮಾಡೋದು ಕಲೀರಿ. ನಿಮ್ಮ ಮನೆಯಾಗಿರುವಂಥ ವಯಸ್ಸಾದವ್ರನ್ನೂ ಕರ್ಕೊಂಬಂದು ವೋಟ್ ಮಾಡುವಂಥದ್ದು ಕಲಿಬೇಕು ನೀವು. ಕರ್ನಾಟಕದ ಜನ ಹುಷಾರಾಗ್ತೀರಂತ ನಾನು ಅನ್ಕೊಂಡೀನಿ. ಈ ವಿಡಿಯೋ ನೋಡೋದು ಅಷ್ಟೇ ಅಲ್ಲ, ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡಿ ಸತ್ಯವನ್ನು ತಿಳಿಸೋದಕ್ಕೆ ಟ್ರೈ ಮಾಡಿರಿ ಅಂತ ಕೇಳ್ಕೊತೀನಿ. ನಮಸ್ಕಾರ.